ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮಾದಿಗಳು ತಮ್ಮ ತಮ್ಮ ಶಕ್ತಿಯನ್ನು ದುರ್ಯೋಧನನಿಗೆ ಹೇಳಿದ ಸಂಗತಿಯನ್ನು ಧರ್ಮರಾಜನು ಚಾರರ ಮುಖದಿಂದ ಕೇಳಿ ಅರ್ಜುನನನ್ನು ಕುರಿತು ಅವನ ಶಕ್ತಿ ಎಷ್ಟೆಂದು ಪ್ರಶ್ನೆ ಮಾಡಲು ಅರ್ಜುನನ ಪ್ರತ್ಯುತ್ತರವು ಹೀಗೆ ಭೀಷ್ಮಾದಿಗಳು ದುರ್ಯೋಧನನಿಗೆ ತಮ್ಮ ತಮ್ಮ ಶಕ್ತಿಯನ್ನು ತಿಳಿಸಿಕೊಂಡ ವೃತ್ತಾಂತವು ಚಾರರ ಮೂಲಕವಾಗಿ ಧರ್ಮರಾಜನ ಕಿವಿಗೆ ಮುಟ್ಟಿತು. ಆಗ ಯುಧಿಷ್ಠಿರನು ತನ್ನ ಎಲ್ಲ ತಮ್ಮಂದಿರನ್ನು ಕರೆಸಿಕೊಂಡು ಏಕಾಂತದಲ್ಲಿ ಅವರನ್ನು ಕುರಿತು ಹೀಗೆಂದು ಹೇಳುವನು. ಎಲೈ ಸಹೋದರರೇ, ದುರ್ಯೋಧನನ ಸೈನ್ಯದಲ್ಲಿ ನಮ್ಮಿಂದ ನಿಯಮಿಸಲ್ಪಟ್ಟಿರುವ ಗೂಢಚಾರರು ಬೆಳಗಾದೊಡನೆ ನಮಗೆ ಅಲ್ಲಿನ ರಹಸ್ಯಗಳನ್ನು ಬಂದು ತಿಳಿಸುವರು. ಈ ದಿನ ಬೆಳಿಗ್ಗೆ ನನಗೆ ತಿಳಿದು ಬಂದ ಸಂಗತಿಯನ್ನು ತಿಳಿಸುವೆನು. ದುರ್ಯೋಧನನು ಭೀಷ್ಮಾದಿಗಳನ್ನೆಲ್ಲ ಕರೆಸಿಕೊಂಡು ಅವರವರು ಎಷ್ಟೆಷ್ಟು ದಿನಗಳಲ್ಲಿ ನಮ್ಮ ಸೈನ್ಯಗಳನ್ನೆಲ್ಲ ಕೊಲ್ಲಬಹುದೆಂದು ಕೇಳಿದರಂತೆ. ಭೀಷ್ಮನು ತನಗೆ 1 ತಿಂಗಳ ಕಾಲವು ಬೇಕೆಂದು ಹೇಳಿದನು. ದ್ರೋಣನು ತನಗೂ ಅಷ್ಟೇ ಕಾಲಾವಧಿಯು ಬೇಕೆಂದನು. ಅದಕ್ಕೆ 2ರಷ್ಟು ಕಾಲವನ್ನು ಕೃಪನು ಕೇಳಿದನು. ಮಹಾಸ್ತ್ರಗಳನ್ನು ಬಲ್ಲ ಅಶ್ವತ್ಥಾಮನು 10 ದಿನಗಳು ತನಗೆ ಸಾಕೆಂದನು. ಕರ್ಣನನ್ನು ಕೇಳಿದಾಗ ಅವನು 5 ದಿನಗಳಲ್ಲಿ ಪಾಂಡವರನ್ನು ಧ್ವಂಸ ಮಾಡುವೆನೆಂದು ಹೇಳಿದನಂತೆ. ಈ ಕಾರಣದಿಂದ ಅರ್ಜುನ, ನಾನು ನಿನ್ನ ಬಾಯಿಂದ ಕೇಳಬೇಕೆಂದು ಬಯಸುವೆನು. ನೀನು ಎಷ್ಟು ದಿನಗಳಲ್ಲಿ ಕೌರವ ಸೈನ್ಯವನ್ನೆಲ್ಲ ನಾಶ ಮಾಡಬಲ್ಲೆ ಎಂದನು. ಅದಕ್ಕೆ ಆ ಅರ್ಜುನನು ಮೊದಲು ಕೃಷ್ಣನ ಮುಖವನ್ನು ನೋಡಿ ಆಮೇಲೆ ಧರ್ಮರಾಜನನ್ನು ಕುರಿತು, ಅಣ್ಣ, ಇರಬಹುದು. ಅವರೆಲ್ಲರೂ ಮಹಾಬಲವುಳ್ಳವರು, ಮಹಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವರು, ವಿಚಿತ್ರವಾಗಿ ಯುದ್ಧ ಮಾಡತಕ್ಕವರು. ಅವರು ಹೇಳಿದಂತೆ ನಮ್ಮ ಸೈನ್ಯಗಳನ್ನು ಅವರು ಕೊಲ್ಲಬಲ್ಲರು, ಸಂದೇಹವಿಲ್ಲ. ಆದರೆ ಇದಕ್ಕಾಗಿ ನೀನು ಸ್ವಲ್ಪವೂ ಮನಸ್ಸಿನಲ್ಲಿ ಅಂಜಬೇಕಾದುದಿಲ್ಲ. ನಾನು ನಿನ್ನ ಮುಂದೆ ಸತ್ಯವನ್ನು ಹೇಳುವೆನು. ನನಗೆ ಈ ಶ್ರೀಕೃಷ್ಣನ ಸಹಾಯ ಹೊಂದಿದ್ದರೆ ನಾನೊಬ್ಬನೇ ಏಕರಥನಾಗಿ ಸಮಸ್ತ ದೇವತೆಗಳೊಡಗೂಡಿದ ಚರಾಚರಾತ್ಮಕ ತ್ರೈಲೋಕ್ಯವನ್ನು, ಹಿಂದೆ ಹೋದುದು, ಈಗ ಇರುವುದು, ಮುಂದೆ ಬರುವುದು, ಇವೆಲ್ಲವನ್ನು ನಿಮಿಷ ಮಾತ್ರದಲ್ಲಿ ಕೊಲ್ಲುವೆನೆಂಬ ಧೈರ್ಯವುಂಟು. ಮುಖ್ಯವಾಗಿ ಕೃಷ್ಣನು ಮನಸ್ಸಿನಲ್ಲಿ ಹೇಗೆ ನೆನೆಸಿದರೆ ಅದು ಹಾಗೆಯೇ ಆಗುವುದು. ಅಣ್ಣ, ಕಿರಾತ ವೇಷದಿಂದ ಬಂದ ರುದ್ರನೊಡನೆ ನಾನು ದ್ವಂದ್ವ ಯುದ್ಧ ಮಾಡುವಾಗ ಅವನು ನನಗೆ ಅನುಗ್ರಹಿಸಿಕೊಟ್ಟ ಭಯಂಕರವಾದ ಪಾಶುಪತಾಸ್ತ್ರವು ನನ್ನಲ್ಲಿ ಇರುವುದು. ಪ್ರಳಯ ಕಾಲದಲ್ಲಿ ಕಾಲರುದ್ರನು ಲೋಕಸಂಹಾರಕ್ಕಾಗಿ ಪ್ರಯೋಗಿಸುವ ಅಸ್ತ್ರವೇ ಅದು. ಆ ಅಸ್ತ್ರವು ನನ್ನಲ್ಲಿ ಇರುವುದನ್ನು ಭೀಷ್ಮನಾಗಲಿ, ಕೃಪನಾಗಲಿ, ದ್ರೋಣಪುತ್ರನಾಗಲಿ ಯಾರೂ ಅರಿಯರು. ಇನ್ನು ಸೂತ ಕುಲದಲ್ಲಿ ಹುಟ್ಟಿದ ಆ ಕರ್ಣನಿಗೆ ಹೇಗೆ ತಾನೇ ಈ ಮರ್ಮವು ತಿಳಿಯುವುದು? ಆದರೆ ಸಿಕ್ಕಿದ ಹಾಗೆಲ್ಲ ಆ ದಿವ್ಯಾಸ್ತ್ರಗಳನ್ನೆಲ್ಲ ಬಿಟ್ಟು ಸಾಧಾರಣ ಮನುಷ್ಯರನ್ನೆಲ್ಲ ಕೊಲ್ಲುವುದು ನ್ಯಾಯವಲ್ಲ. ರುಜುವಾದ ಯುದ್ಧದಿಂದಲೇ ನಾವು ಶತ್ರುಗಳನ್ನೆಲ್ಲ ಜಯಿಸುವೆವು. ಅದರಂತೆಯೇ ನಮ್ಮ ಸಹಾಯಕ್ಕೆ ಬಂದಿರುವ ವೀರರೆಲ್ಲರೂ ನಡೆಯಲಿ. ಇವರೆಲ್ಲರೂ ದಿವ್ಯಾಸ್ತ್ರಗಳನ್ನು ಬಲ್ಲವರು, ಎಲ್ಲರೂ ಯುದ್ಧೋತ್ಸಾಹವುಳ್ಳವರು, ಎಲ್ಲರೂ ಧನುರ್ವೇದಾಂತಗಳನ್ನು ಮುಗಿಸಿ ಅವಭೃತ ಸ್ನಾನ ಮಾಡಿದವರು ಮತ್ತು ಎಲ್ಲಿಯೂ ಪರಾಜಿತರಾದವರಲ್ಲ. ದೇವ ಸೈನ್ಯವನ್ನಾದರೂ ಕೊಲ್ಲುವರು. ನಮ್ಮಲ್ಲಿರುವ ಶಿಖಂಡಿ, ಯುಯುಧಾನನು, ದೃಷ್ಟದ್ಯುಮ್ನನು, ನಕುಲ ಸಹದೇವರು, ಯುಧಾಮನ್ಯು, ಉತ್ತಮೋಜಸ್ಸು, ಭೀಷ್ಮ ದ್ರೋಣರಿಗೆ ಸಮಾನವಾದ ವಿರಾಟ ದ್ರುಪದರಿಬ್ಬರು, ಶಂಖನು, ಘಟೋತ್ಕಚನು, ಅವನ ಮಗನಾದ ಅಂಜನ ಪರ್ವನು, ಸಾತ್ಯಕಿ, ಅಭಿಮನ್ಯು, ಉಪಪಾಂಡವರು, ಇವರೆಲ್ಲರೂ ಮಹಾವೀರರು. ಅವರೆಲ್ಲರಿಗೆ ಮೇಲೆ ನೀನು 3 ಲೋಕಗಳನ್ನಾದರೂ ನಾಶಗೊಳಿಸುವುದಕ್ಕೆ ಸಮರ್ಥನೆನಿಸಿರುವೆ. ನೀನು ಕೋಪದಿಂದ ಯಾವನನ್ನು ನೋಡುವೆಯೋ ಅವನ ಹುಟ್ಟೆ ಇರಲಾರದೆಂದು ನಾನು ಸ್ಪಷ್ಟವಾಗಿ ತಿಳಿದಿರುವೆನು ಎಂದನು. ಇದು 194ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.